ಬಹುಮುಖ ಪ್ರತಿಭೆಯ ನಿರಂಜನ ಒಬ್ಬ ಜನಮುಖಿ ಸಾಹಿತಿಯಾಗಿದ್ದರು. ಅವರ ಚಿಂತನೆಗಳು ಪ್ರಸಕ್ತ ಸಮಾಜ ಪರಿಸರದಲ್ಲಿ ತುಂಬಾ ಪ್ರಸ್ತುತವಾಗಿವೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಕ್ರಿಯಾ ಮಾಧ್ಯಮ ಮತ್ತು ಜನಶಿಕ್ಷಣ ಟ್ರಸ್ಟ್ ಬೆಂಗಳೂರಿನಲ್ಲಿ ಅಕ್ಟೋಬರ್ 31ರಂದು ಏರ್ಪಡಿಸಿದ್ದ ನಿರಂಜನ ಶತಮಾನ ಸಮಾರೋಪ ವಿಚಾರ ಸಂಕಿರಣ ಮತ್ತು ನಿರಂಜನ ಮರುಓದು ಸರಣಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನಾವು ಸಾಹಿತ್ಯ ಅಕಾಡೆಮಿಯಿಂದಲೂ ಕೂಡ ನಿರಂಜನರ ಜನ್ಮ ಶತಮಾನೋತ್ಸವದ ವರ್ಷ ಆಗಿರೋದ್ರಿಂದಾಗಿ 2 ಕಡೆ ವಿಚಾರ ಸಂಕಿರಣಗಳನ್ನ ಏರ್ಪಾಡು ಮಾಡಿದ್ದು. ಧಾರವಾಡದಲ್ಲಿ ಮಾಡಿದ್ದು, ಅದಕ್ಕೆ ರಾಜೇಂದ್ರ ಚೆನ್ನಿಯವರು ಬಂದಿದ್ದರು. ಆಮೇಲೆ ಉಡುಪಿಯಲ್ಲಿ ಮಾಡಿದ್ದು. ಸೊ 2 ಕಡೆಯೂ ಕೂಡ ನಿರಂಜನರ ಅಭಿಮಾನಿಗಳು ಹೇಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಸಂಖ್ಯೆ ಕಡಿಮೆ ಇದೆ, ತುಂಬ ಬಹುಶಃ ನಿರಂಜನ ಕಾಲದವರೇ ಇಲ್ಲಿ ಭಾಳ ಜನ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಧಾರವಾಡದಲ್ಲಿ ತುಂಬ ಜನ ತರುಣಿಯರು ನಿರಂಜನರನ್ನು ಕುತೂಹಲದಿಂದ ಕೇಳುವುದಕ್ಕಾಗಿ ಬಂದಿದ್ದರು. ಅವರಲ್ಲಿ ಸಾಕಷ್ಟು ಜನ ನಿರಂಜನರನ್ನು ಓದ್ಕೊಂಡವರಿದ್ದರು. ಸೊ ಅಷ್ಟರ ಮಟ್ಟಿಗೆ ನಿರಂಜನ ಇವತ್ತಿಗೂ ನಮ್ಮ ನಡುವೆ ಇರೋದಿದೆಯಲ್ಲ, ಇದು ಬಹಳ ಸಂತೋಷದ ವಿಚಾರ. ನಿರಂಜನ ಥರದವರು ಯಾಕಿರಬೇಕು ಅನ್ನೋಂಥದ್ದಿದೆ. ಅವರ ಪ್ರಸ್ತುತತೆ ಏನು, ಅವರ ಸಾರ್ವಕಾಲಿಕವಾದಂಥ ಮೌಲ್ಯ ಏನು, ಇದೆಲ್ಲವನ್ನು ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ, ಕನ್ನಡದಲ್ಲಿ ಒಂದು ಭಾಳ ಅದ್ಭುತವಾದಂಥ ಒಂದು ಮಾನವೀಯ ಪ್ರಜ್ಞೆ ಇದೆ. ಈ ಮಾನವೀಯ ಪ್ರಜ್ಞೆಯನ್ನು ಕನ್ನಡದ ಎಲ್ಲ ಲೇಖಕರು 1000 ವರ್ಷದಿಂದಲೂ ಮುಂದುವರಿಸ್ಕೊಂಡು ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಆ ಭಾಗವಾಗಿಯೂ ಕೂಡ, ಆ ಕನ್ನಡ ಪ್ರಜ್ಞೆಯ ಭಾಗವಾಗಿಯೂ ನಿರಂಜನರು ಅತ್ಯಂತ ಮಹತ್ವದ ಲೇಖಕರು. ಅವರು ಸುಮಾರು 1984-85 ಸಂದರ್ಭ ಇಲ್ಲಿ ಯೂತ್ ಸೆಂಟರ್ ಯವನಿಕಾ ಇದೆಯಲ್ಲ, ಅಲ್ಲೊಂದು ಸಭೆಗೆ ನಿರಂಜನ ಅವರು ಬಂದಿದ್ದರು. ನಾನು ಆ ಸಭೆಗೆ ಹೋಗಿ ಕೇಳಿಸ್ಕೊಳ್ತಾ ಕೂತಿದ್ದೆ. ಮಾತಾಡ್ತಾ ಅವರು ಒಂದು ಮಾತು ಹೇಳಿದ್ರು. ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ನೋಡಿ, ನಾವು ಕನ್ನಡಿಗರು ಕನ್ನಡವನ್ನು ನಾವೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ನಾವು ನಿರ್ಲಕ್ಷ್ಯ ಮಾಡಿರುವ ಕನ್ನಡವನ್ನು ಇವತ್ತಲ್ಲ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನು ಕೈ ಹಿಡಿತಾರೆ. ನಮಗೆ ಕನ್ನಡ ಬೇಕಾಗಿಲ್ಲದಲೇ ಇರ್ಬೋದು, ಆದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡ ಬೇಕಾಗುತ್ತೆ. ಅವರು ಕೈ ಹಿಡಿತಾರೆ. ಕನ್ನಡದ ಬಗ್ಗೆ ಅವ್ರಿಗೊಂದು ವಿಶೇಷವಾದಂಥ ಪ್ರೀತಿ ಬರುತ್ತೆ. ಆ ಮಾತು ಎಷ್ಟು ವಾಸ್ತವಕ್ಕೆ ಹತ್ತಿರ ಆಗುತ್ತೆ ಮತ್ತು ಇವತ್ತು ನಮಗೆ ಅನೇಕ ಕಡೆ ಕಾಣಕ್ಕೆ ಸಾಧ್ಯ ಇದೆ. ಅದು ತುಂಬ ಜನ ಕನ್ನಡದ ಬಗ್ಗೆ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡವನ್ನು ತಮ್ಮ ಅತ್ಯಂತ ಪ್ರೀತಿಯ ಭಾಷೆ ಅಂತ ಪ್ರೀತಿಸ್ತಾ ಇದ್ದಾರೆ ಅಂತ ಅಲ್ಲ, ಆದರೆ ಕೆಲವರಾದರೂ ಕೂಡ ಕನ್ನಡದ ಕಡೆಗೆ ಚಲಿಸ್ತಾ ಇರೋದಿದೆಯಲ್ಲ, ಕನ್ನಡವನ್ನು ಸಾರ್ಥಕಗೊಳಿಸಬೇಕು, ಕನ್ನಡವನ್ನು ತಮ್ಮ ಬದುಕಿನ ಭಾಗವಾಗಿ ತಗೋಬೇಕು ಅಂತ ಹೊರಟಿದ್ದಾರಲ್ಲ, ಅದನ್ನು ನಿರಂಜನರು ಎಷ್ಟು ವರ್ಷಗಳ ಹಿಂದೆಯೇ ಗ್ರಹಿಸಿದ್ರು ಅನ್ನೋಂಥದ್ದನ್ನು ಯೋಚನೆ ಮಾಡಿದ್ರೆ ಇದು ಆಶ್ಚರ್ಯ ಅನಿಸುತ್ತೆ. ಮತ್ತು ಅದು ನಿಜವಾದ ಕನ್ನಡದ ಶಕ್ತಿ ಅಂತ ಅನಿಸುತ್ತೆ. ನನಗೆ ಈ ನಿರಂಜನರ ಕಥೆಗಳನ್ನು ಎಂ.ಜಿ. ಹೆಗಡೆಯವರು ಎಡಿಟ್ ಮಾಡಿರೋದ್ರೊಳಗಡೆ ಇವರು 4 ಪುಸ್ತಕ ಕೊಟ್ಟಿದ್ರು ನನಗೆ. ಕೆಲವನ್ನ ಅಲ್ಲಲ್ಲೇ ಸ್ವಲ್ಪ ಓದ್ಕೊಳ್ಳೋಕ್ಕಾಯಿತು. ದಿನ ನನಗೆ ಮೀಟಿಂಗ್ಗಳು, ಸಭೆಗಳು ಇಂಥವೆಲ್ಲ ನಡೀತಾ ಇರೋದ್ರಿಂದ ನಾನೇನು ಓದಬೇಕಾಗಿದೆಯೋ ಅದನ್ನು ಓದೋಕ್ಕಾಗ್ತಾ ಇಲ್ಲ. ಸಾಹಿತ್ಯ ಅಕಾಡೆಮಿ ಇಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 250-300 ಪುಸ್ತಕಗಳು ಬೇರೆ ಬೇರೆ ಸೀರೀಸಲ್ಲಿ ಬರ್ತಾ ಇದ್ದಾವೆ. ಆ ಪುಸ್ತಕಗಳನ್ನು ನೋಡೋದು, ಅದನ್ನು ತಿದ್ದೋದೇ ಭಾಳ ದೊಡ್ಡ ಶ್ರಮದ ಕೆಲಸ ನನಗಾಗಿದೆ. ನಾನು ಓದಬೇಕಾಗಿದ್ದನ್ನೆಲ್ಲ ಓದೋದು ಬಿಟ್ಟು ಈ ಥರದ ಅಕಾಡೆಮಿಯ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ತುಂಬ ಗಂಭೀರವಾಗಿ ಕೂತು ಇದನ್ನು ಓದೋಕ್ಕಾಗಿಲ್ಲ. ಆದರೆ ನಾನು PUC ಓದುವ ಕಾಲಕ್ಕೆ ಚಿರಸ್ಮರಣೆಯನ್ನು ಓದಿದ್ದೆ, ಮೃತ್ಯುಂಜಯವನ್ನು ಓದಿದ್ದೆ. ಆಗಲೇ ನಿರಂಜನರ ಬಗ್ಗೆ ಭಾಳ ಒಂದು ಅಭಿಮಾನವನ್ನು ನಾನು ತಾಳಿದ್ದೆ. ಅವರ ಕೃತಿಗಳ ಮೂಲಕ ನಾನು ಏನು ಆ ವಯಸ್ಸಿನಲ್ಲಿ ತಿಳಿಯೋಕ್ಕೆ ಅಗತ್ಯ ಇತ್ತೋ ಅಂಥದ್ದನ್ನೆಲ್ಲ ತಿಳಿತಾ ಇದ್ದೆ. ಆ ಮೃತ್ಯುಂಜಯ ಥರದ ಒಂದು ಕಾದಂಬರಿ ಇದೆಯಲ್ಲ, ಅದು ಕಾಲ ದೇಶಗಳನ್ನು ಮೀರಿರುವಂಥ ಕಾದಂಬರಿ. ಅದು ಎಲ್ಲೋ ನಡೀತಾ ಇದೆ ಅಂತ ಆ ಕಾದಂಬರಿಯಲ್ಲಿ ಓದ್ತಾ ಇದ್ರು, ನಮ್ಮ ಕಣ್ಣೆದುರುಗಡೆ ನಮ್ಮ ಮನೆ ಪಕ್ಕದಲ್ಲೇ ನಡೀತಾ ಇರ್ಬೋದಾದಂಥ ಒಂದು ಘಟನೆ ಇದು. ಈ ಕತೆ ಇಲ್ಲೇ ಎಲ್ಲೋ ನಡೀತಾ ಇದೆ ಅನ್ನುವಂಥ ಒಂದು ಮನಸ್ಸಿಗೆ ಬಂದು ಮುಟ್ಟೋದು. ಚಿರಸ್ಮರಣೆ ಅಂಥದ್ದನ್ನು ಓದಿದಾಗ ಆ ಹುಡುಗರು ಹೇಗೆ ಕ್ರಾಂತಿಕಾರಿಗಳಾಗಿ ತಮ್ಮ ಬದುಕನ್ನು ಕೊನೆಗಾಣಿಸ್ಕೊಳ್ತಾರಲ್ಲ, ಅದು ನಿಜವಾಗ್ಲೂ ಕೂಡ ಬಹಳ ದೊಡ್ಡ ನೋವನ್ನು ತರುವಂಥ ಕೃತಿಗಳನ್ನು ನಿರಂಜನರು ಬರೆದಿದ್ರು. ನಾನು ವಿಮಲಾ ಮೇಡಮ್ಗೆ ಕೇಳಿದೆ, ಎಂ.ಜಿ. ಹೆಗಡೆಯವರು ಕಲೆಕ್ಟ್ ಮಾಡಿರೋ ಇದರೊಳಗಡೆ ಕೊನೆ ಗಿರಾಕಿ ಇಲ್ವಲ್ಲ ಮೇಡಮ್ ಅಂತ. ಅದಿಲ್ಲ, ಅದು ಈಗಾಗಲೇ ಸಾಕಷ್ಟು ಜನ ಅದ್ರ ಬಗ್ಗೆ ಹೆಚ್ಚು ಓದಿರೋದ್ರಿಂದಾಗಿ ಇದರೊಳಗೆ ಇನ್ನಷ್ಟು ಜನ ಓದೋಕ್ಕೆ ಅನುಕೂಲ ಆಗುವ ಅಥವಾ ಜನರ ಓದಿನಿಂದ ದೂರ ಆಗಿರುವ ಅಪರೂಪದ ಕಥೆಗಳನ್ನು ಇಲ್ಲಿ ಎಂ.ಜಿ. ಹೆಗಡೆಯವರು
ಸಂಪಾದಿಸಿದ್ದಾರೆ ಅಂತ ಹೇಳಿದರು. ಕೊನೆ ಗಿರಾಕಿ ಎಂಥ ಕತೆ ಅದು. ಬೆಳಗ್ಗೆ ನಮ್ಮ ಚೆನ್ನಿಯವರು ಕೂಡ ಮಾತಾಡಬೇಕಾದ್ರೆ ಅದನ್ನು ಉಲ್ಲೇಖ ಮಾಡಿದ್ರು. ಕೊನೆ ಗಿರಾಕಿಯನ್ನು ಉಲ್ಲೇಖ ಮಾಡದೆ ಯಾರು ಕನ್ನಡ ಸಾಹಿತ್ಯ ಕಥಾ ಜಗತ್ತಿನಲ್ಲಿ ಯಾರು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲದೇ ಇರುವಂಥ ಒಂದು ಪರಿಣಾಮಕಾರಿಯಾದಂಥ ಕತೆ. ಹೆಣ್ಣಿನ ಮೂಕ ಯಾತನೆ ಇದೆಯಲ್ಲ, ಆಕೆ ಬೇಸಿಕಲಿ ಆಕೆ ಮೂಕಿ, ಅದರೊಳಗಡೆ ಕತೆ ಒಳಗೆ ಮೂಗಿಯಾಗಿದ್ದಂಥವಳು, ಅವಳು ಮಾತಿಲ್ದಲೇ ಇರುವಂಥವಳು. ಆದರೆ ಆಕೆಯ ಸಂಕಟಕ್ಕೂ ಕೂಡ ಮಾತಿರಲ್ಲ, ಆಕೆಯ ಸಂಕಟಗಳಿಗೆ ನಾಲಿಗೆ ಇಲ್ಲ. ಯಾವ ಕಾಲದಲ್ಲೂ ಕೂಡ ಹೆಣ್ಣು ಇದೇ ರೀತಿಯಾಗಿ ಬದುಕಿರುವಂಥ ವಾಸ್ತವವನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ. ಬರೀ ಚರಿತ್ರೆಯ ಕಾಲದಲ್ಲಿ ಮಾತ್ರ ಅಥವಾ ರಾಜಮಹಾರಾಜರ ಕಾಲದಲ್ಲಿ ಮಾತ್ರ, ಅನಾಗರಿಕವಾದಂಥ ಸಂಸ್ಕೃತಿಗಳು ಇದ್ದಂಥ ಕಾಲದೊಳಗೆ ಮಾತ್ರ ಹೆಣ್ಣು ಆಗಿದ್ದು ಅಂತ ಅಲ್ಲ. ಇವತ್ತಿಗೂ ಹೆಣ್ಣಿನ ಆ ನಿರಂತರವಾದ ಶೋಷಣೆ ಮತ್ತು ತನ್ನ ಮೇಲೆ ಆಗ್ತಾ ಇರುವ ಈ ಶೋಷಣೆಯನ್ನು ಆಕೆ ಇನ್ನೊಬ್ಬರ ಹತ್ರ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅದನ್ನು ನಿರಂಜನ ಅವರ ಕತೆ ಎಷ್ಟು ಚೆನ್ನಾಗಿ ಒಂದು ಪ್ರತೀಕವಾಗಿ ನಮ್ಮ ಕಣ್ಣೆದುರುಗಡೆ ಕಟ್ಕೊಡುತ್ತೆ. ಆ ಕೊನೆಯ ಗಿರಾಕಿ ಅವಳನ್ನ ಶೋಷಣೆ ಮಾಡದಲ್ಲಿರೋರು ಎಲ್ಲರೂ ಶೋಷಣೆ ಮಾಡ್ತಾಯಿದ್ದಾರೆ. ಕೊನೆಗೆ ಅವಳು ಹೆಣವಾಗಿ ಬಿದ್ದಾಗ ಒಂದು ರಣ ಹದ್ದು ಬಂದು ಅವಳ ಕೊನೆಯ ಗಿರಾಕಿ ಅದು ಅವಳ ಮಾಂಸಕ್ಕಾಗಿ ಬಂದು ಹಾರಾಡುತ್ತಲ್ಲ. ಇಲ್ಲಿವರೆಗೆ ಅವಳ ಜೀವಂತ ಇದ್ದಾಗ ಅವಳ ಮಾಂಸವನ್ನು ದೇಹವನ್ನು ಭಕ್ಷಿಸಿದವರು ನೂರಾರು ಜನ, ಸಾವಿರಾರು ಜನ ಎಕ್ಸ್ಪ್ಲಾಯ್ಟ್ ಮಾಡಿರ್ತಾರೆ. ಕೊನೆಯ ಒಳಗಡೆ ಈ ರಣ ಹದ್ದು ಬಂದು ಅದು ಕೂಡ ಅವಳ ದೇಹದ ಮೇಲೆ ಎರಗ್ತಾ ಇದೆಯಲ್ಲ, ಇದನ್ನು ಎಷ್ಟು ಅರ್ಥಪೂರ್ಣವಾಗಿ ನಮ್ಮೆಲ್ಲರ ಮನಸ್ಸು ಭಾಳ ಆರ್ದ್ರತೆಯಿಂದ ನೋಯುವ ಹಾಗೆ ಕಥೆಯನ್ನು ನಿರಂಜನ್ ಬರೀತಾರೆ. ಅದು ಮಹಿಳೆಯರ ಪರವಾದ ಅವರ ಚಿಂತನೆ, ರೈತರ ಪರವಾದ ಅವರ ಚಿಂತನೆ, ಕ್ರಾಂತಿಕಾರಿಗಳ ಪರವಾದ ಅವರ ಚಿಂತನೆ ಬಹಳ ಮುಖ್ಯ. ನಿರಂಜನರು ಪ್ರಗತಿಶೀಲ ಚಳವಳಿಯ ಬಹಳ ಮುಂಚೂಣಿ ಲೇಖಕರು. ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದಲ್ಲಿ ಆನಾಕ್ರು, ತಾರಾಸು ಅವರೆಲ್ಲ ಇದ್ದರು. ಆನಾಕ್ರು 106 ಪುಸ್ತಕಗಳನ್ನ ಬರೆದಿದ್ದಾರೆ. ಆದರೆ ಸೆನ್ಸಿಬಲ್ ಆಗಿ ಬರೆದವರು 2-3 ಅಷ್ಟೇ. ನಿರಂಜನ, ಚದುರಂಗ ಮತ್ತು ಬಸವರಾಜ್ ಕಟ್ಟಿಮನಿ. ಇವರು 3 ಜನ ಅಲ್ಲದೆ ಬೇರೆಯವರು ಯಾರಾದರೂ ಇದ್ದಾರಾ ಅಂತಂದ್ರೆ ಇಲ್ಲ. ಅಷ್ಟರ ಮಟ್ಟಿಗೆ ಈ 3 ಜನರ ಪೈಕಿಯೂ ಕೂಡ ನಿರಂಜನರಿಗೆ ಪ್ರಥಮ ಸ್ಥಾನ ದಕ್ಕಬೇಕಾಗಿದೆ. ಅವರು ತನ್ನ ಕಾಲವನ್ನು ಗ್ರಹಿಸಿದ ರೀತಿ ಮತ್ತು ತನ್ನದಲ್ಲದ ಕಾಲವನ್ನು, ತನ್ನ ಹಿಂದಿನ ಕಾಲವನ್ನು ಗ್ರಹಿಸಿದ್ದು ಮತ್ತು ಅದರ ಮೂಲಕ ಒಂದು ಭವಿಷ್ಯವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದಾರಲ್ಲ, ಅದು ಅತ್ಯಂತ ಆಶ್ಚರ್ಯಕರವಾದಂಥ ಘಟನೆಗಳಾಗಿ ನನಗೆ ಕಾಣಿಸ್ತವೆ. ಈ ಸಂಕಲನದಲ್ಲಿ ನಾನು ಒಂದು 3-4 ಕಥೆಗಳನ್ನು ಓದಿದೆ. ಈ ಎಲ್ಲ ಕಥೆಗಳು ಅವರ ಕರುಳಿನ ಕೂಗು ಥರದ ಒಂದು ಕತೆ ಇರ್ಬೋದು, ಅಥವಾ ಇನ್ನೊಂದು ಕತೆ ಬೆಳಕು ಹರಿಯಿತು ಅನ್ನೋದೊಂದು ಕತೆ. ಇವತ್ತು ನಾವು ಬಾನು ಮಷ್ತಾಕ್ ಅವರ ಎದೆಯ ಹಣತೆ ಕಥೆಯನ್ನು ಓದಿದರೆ ನಮಗೆ ಯಾವ ಒಂದು ಅನುಭವ ಆಗುತ್ತೋ ಆ ಅನುಭವವನ್ನು ಬಹಳ ಹಿಂದೆನೇ ನಿರಂಜನರು ಬೆಳಕು ಹರಿಯಿತು ಅನ್ನುವಂಥ ಒಂದು ಕಥೆಯಲ್ಲಿ ಬರೀತಾರೆ. ಕೋಸಿಯತ್ ಅಂತ ಯಾವುದೋ ದೇಶದ ಒಬ್ಬ ಹೆಣ್ಣು ಮಗಳ ಕತೆ. ಆದರೆ ಬಾನು ಮಷ್ತಾಕ್ ಅವರ ಕಥೆಯಲ್ಲಿರಬಹುದಾದಂಥ ಒಂದು ದುರಂತದ ಚಿತ್ರಣ ಆಗಲಿ ಅಥವಾ ಮಹಾನ್ ಸಂಕಟದ ಚಿತ್ರಣ ಆಗಲಿ, ಮತ್ತು ಅದರಿಂದ ಆ ಹೆಣ್ಣುಮಗಳು, ಒಬ್ಬ ಮುಸಲ್ಮಾನ ಹೆಣ್ಣುಮಗಳು ಪಾರಾಗುವ ರೀತಿ, ಅವಳ ಮಗಳ ಕಾರಣದಿಂದಾಗಿ ಪಾರಾಗುವ ಕಾರಣ ಇದೆಯಲ್ಲ, ಅದಕ್ಕಿಂತ ಭಿನ್ನವಾಗಿ ಕೋಸಿಯತ್ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಈ ಕತೆ ಒಳಗಡೆ ಬರ್ತಾಳೆ. ಅವಳು ಭಿನ್ನವಾಗಿ ಹೇಗೆ ತನ್ನ ಬದುಕನ್ನು ಕಟ್ಕೊಳ್ತಾಳೆ ಅಂದರೆ, ಒಬ್ಬ ಮಹಿಳೆ ಎಷ್ಟೇ ಆತಂಕದಲ್ಲಿ ಬದುಕಿದ್ದಾಗಲೂ ಕೂಡ ತನ್ನ ಬದುಕನ್ನು ತಾನು ಹೇಗೆ ನೇರ್ಪು ಮಾಡಿಕೊಳ್ಳೋದು ಅಂತಾರಲ್ಲ, ಹಾಗೆ ತನ್ನ ಬದುಕನ್ನು ಅವಳ ಜವಾಬ್ದಾರಿ ಅವಳೇ ತಗೋಬೇಕಾಗಿದೆಯಲ್ಲ, ಅದನ್ನು ಈ ಕಥೆಯ ಮೂಲಕ ಅವರು ಹೇಳ್ತಾರೆ. ಸೊ ಇನ್ನೊಂದು ನಿರಂಜನರ ಕಥೆಯನ್ನೇ, ಅವ್ರ ಬದುಕನ್ನೇ ಕಥೆಯ ರೂಪದಲ್ಲಿ ಕಟ್ಟಿರೋದು ಆಜೀವನ ಅಂತ ಒಂದು ಕತೆ. ಇದನ್ನು ಓದಿದೆ. ಅದರೊಳಗೆ ವೆಂಕಟ್ ಅಂತೇಳಿ ವೆಂಕಟು ಅಂತ ಒಬ್ಬ ಕಥೆಗಾರ ಬರ್ತಾನೆ. ಅವನು ತನ್ನ ಬಗ್ಗೆ ತಾನೇ ಕತೆ ಬರೆದು ಆ ಕಾಲದಲ್ಲಿ ನಿರಂಜನರು ಕೆಲಸ ಮಾಡ್ತಾ ಇದ್ದ ರಾಷ್ಟ್ರಬಂಧು ಅಂತ ಒಂದು ಪತ್ರಿಕೆಯ ಕಚೇರಿ ಇರ್ತದಲ್ಲ, ಅವನು ಅಲ್ಲಿ ಕೂತಿದ್ದಾನೆ ಅಂತ ಅಲ್ಲಿ ಕೂತಿರೋರು ಯಾರು ಅಂದರೆ ನಿರಂಜನರೇ. ಆ ಹುಡುಗ ಏನೆಲ್ಲ ಆಗಿದ್ದ, ಅವನ ತಾಯಿ ಏನಾಗಿದ್ದು, ಅವನ ತಾಯಿ ಗಂಡ ಸಂಸಾರ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಮೊದಲೇ ಅವಳು ವಿಧವೆ ಆಗುವಂಥದ್ದಿರ್ಬೋದು, ಆಮೇಲೆ ಇನ್ಯಾರು ಅವಳ ನೆರವಿಗೆ ಬರುವಂಥದ್ದಿರ್ಬೋದು, ಆತನಿಗೆ ಹುಟ್ಟಿದ ಈ ಮಗು ಮತ್ತು ಅಲ್ಲಿ ಬದುಕಲಾರದ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾದಾಗ ಅದು ಆಕೆ ಬೇರೆ ಕಡೆ ಹೋಗಿ ಬದುಕೋದು. ಕೊನೆಯೊಳಗಡೆ ಅದರೊಳಗಡೆ ವೆಂಕಟು ಯೋಚನೆ ಮಾಡೋದು ಇದೆಯಲ್ಲ, ಎಲ್ಲರೂ ನನ್ನನ್ನು ದೂರ ಮಾಡಿಬಿಡ್ಲಿ ಪರವಾಗಿಲ್ಲ, ನಾನು ಒಬ್ಬನೇ ಅಲ್ಲ, ದಲಿತರ ಮಹಾಸೇನೆಯೊಂದಿದೆ ಅನ್ನುವಂಥ ಮಾತನ್ನು ನಿರಂಜನರು ಬರೀತಾರೆ. ನೋಡಿ, ಆ ಕಾಲದೊಳಗಡೆ 80ರ ದಶಕದಲ್ಲಿ ಇನ್ನೂ ಆಗ ದಲಿತ ಚಳುವಳಿಗಳು ಚಿಗುರೊಡಿತಾ ಇದ್ದಂಥ ಕಾಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟೋ ಕನ್ನಡಿಗರಿಗೆ ಗೊತ್ತೇ ಇರಲಿಲ್ಲ. ಗಾಂಧಿ
ಗೊತ್ತಾದ ಬಗೆಯಲ್ಲಿ ಅಂಬೇಡ್ಕರ್ ನಮಗೆ ಗೊತ್ತಾಗಿರಲಿಲ್ಲ. ಈಗ ಕುವೆಂಪು ಅವರು ಎಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಉಲ್ಲೇಖ ಮಾಡಲ್ಲ ಅಂತ ಹೇಳ್ತಾರೆ. ಕುವೆಂಪು ಶಿಷ್ಯ ದೇಜವರೇಗೌಡ ಸಂವಿಧಾನ ಶಿಲ್ಪಿ ಅನ್ನೋ ಕೃತಿಯನ್ನು ಬರೆಯೋದ್ರ ಮೂಲಕ ಅಂಬೇಡ್ಕರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕುವೆಂಪು ಥರದವರಿಗೆ ಗೊತ್ತಿಲ್ಲ. ಕುವೆಂಪು ಗಾಂಧಿ ಗೊತ್ತಿತ್ತು. 1924ರಲ್ಲಿ ಕುವೆಂಪು ಅವರು ಬೆಳಗಾವಿಗೆ ಗಾಂಧಿ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಾಧಿವೇಶನಕ್ಕೆ ಕುವೆಂಪು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅದೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದು ತಮ್ಮ ನೆನಪಿನ ದೋಣಿಯಲ್ಲಿ ಅದನ್ನು ದಾಖಲಿಸ್ತಾರೆ. ನಾನು ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ದೆ ಅಂತೇಳಿ ಬರೀತಾರೆ ಕುವೆಂಪು. ಗಾಂಧಿ ಪರಿಚಯ ಆದ ರೀತಿಯಲ್ಲಿ ಈ ಕನ್ನಡಿಗರಾದ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಚಯ ಅಷ್ಟು ಸುಲಭವಾಗಿ ದಕ್ಕಿರಲಿಲ್ಲ. ಆಗಿನ ಕಾಲದ ದಲಿತರನ್ನು ಅಷ್ಟೇ, ಆಗಿನ ಕಾಲದ ಅನೇಕ ದಲಿತ ಕೇರಿಗಳನ್ನು ಗಮನಿಸಿ ಅವು ಗಾಂಧಿ ನಗರಗಳಾಗಿದ್ದೋ, ಗಾಂಧಿ ಕೇರಿಗಳಾಗಿದ್ದೋ. ಆಮೇಲೆ ಅಂಬೇಡ್ಕರ್ ನಗರಗಳಾಗಿ ಅವು ಬದಲಾವಣೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ಅಂಬೇಡ್ಕರ್ ಥರದ ಒಬ್ಬ ಮಹಾನ್ ಚಿಂತಕ ನಮಗೆ ಪರಿಚಯಿಸುವಂಥ ವ್ಯಕ್ತಿಗಳು ಆಗ ಇರಲಿಲ್ಲ. ಆದರೆ ದಲಿತ ಸಂಘಟನೆಯವರು ಯಾವಾಗ ತೀವ್ರವಾಗಿ ತಮ್ಮ ಸಂಘಟನೆಯನ್ನು ಕಟ್ತಾ ಬಂದರೋ ಮತ್ತು ಚಳವಳಿಗಳನ್ನು ರೂಪಿಸ್ತಾ ಬಂದರೋ, ಆಮೇಲೆ ನಮಗೆ ಹೆಚ್ಚು ಅಂಬೇಡ್ಕರ್ ಅವರ ಪರಿಚಯ ಆಗ್ತಾ ಹೋಗುತ್ತೆ. ಅದನ್ನು ನಿರಂಜನರು ಒಬ್ಬ ಕಾಲಜ್ಞಾನಿಯ ರೀತಿಯಲ್ಲಿ ಗ್ರಹಿಸೋದಿದೆಯಲ್ಲ, ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಈ ಸಮಾಜದ ಈ ಥರದ ಒಂದು ದುಷ್ಟ ಸಂಪ್ರದಾಯಗಳ ವಿರುದ್ಧ ಹೋರಾಟ ಮಾಡೋಕ್ಕೆ ನಾನೊಬ್ಬನೇ ಅಲ್ಲ. ಯಾಕೆಂದರೆ ನನಗೆ ತಂದೆ ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿಯ ಬದುಕು ಹೀಗಾಗಿದೆ. ನನ್ನನ್ನು ಇವರೆಲ್ಲರೂ ನಾನಾ ರೀತಿಯಲ್ಲಿ ಹೀಯಾಡಿಸ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡೋಕ್ಕೆ ನಾನು ಒಬ್ಬ ಆದರೆ ಆಗಲ್ಲ, ನನ್ನ ಜೊತೆಯಲ್ಲಿ ದಲಿತರ ಒಂದು ಮಹಾಸೇನೆಯೇ ಇದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾರಲ್ಲ, ಆಗಾಗ ಅದನ್ನು ಇಲ್ಲೆಲ್ಲ ಕೂಡ ಉಲ್ಲೇಖಿಸ್ತಾ ಹೋಗ್ತಾರೆ ಇಂಥ ಚಿಂತನೆಗಳನ್ನು. ಹೀಗೆ ನಿರಂಜನರವರು ನಿರಂತರವಾಗಿ ಕನ್ನಡಿಗರನ್ನು ಕಾಡ್ತಾ ಬಂದಿದ್ದಾರೆ. ಇವತ್ತು ಏನು ಈ ಪುಸ್ತಕಗಳು ತೇಜಸ್ವಿ ನಿರಂಜನ ಅವರು ಎಡಿಟ್ ಮಾಡಿರೋದು, MG ಹೆಗ್ಡೆ ಆಗಲಿ ಮತ್ತು ತೇಜಸ್ವಿ ನಿರಂಜನ ಅವರು, ಆಮೇಲೆ ಮೀನಾಕ್ಷಿ ಬಾಳಿಯವರು ಹಾಗೂ ವಿಶ್ವ ಕುಂದಾಪುರ ಅವರು ಮಾಡಿರುವ ಈ ಕೆಲಸ ಅತ್ಯಂತ ಮಹತ್ವಪೂರ್ಣವಾದದ್ದು. ಇದು ಮತ್ತೆ ಮತ್ತೆ ಕನ್ನಡದ ಎಲ್ಲ ಲೇಖಕರ ಬಗ್ಗೆ ಆಗಬೇಕಾಗಿದೆ. ಪುಟ್ಟ ಪುಟ್ಟ ಪುಸ್ತಕಗಳ ಮೂಲಕವೇ ನಾವು ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯದಲ್ಲಿರುವ ಮಾನವೀಯ ಪ್ರಜ್ಞೆಯನ್ನು, ಮಾನವೀಯ ಮೌಲ್ಯವನ್ನು ನಮ್ಮ ಕಾಲದ ತರುಣ ತರುಣಿಯರಿಗೆ ತಲುಪಿಸ್ಬೇಕು. ಓದೋದು ಕಡಿಮೆ ಆಗಿದೆ ಅಂದರೆ ಓದೋದು ಕಡಿಮೆ ಆಗಿಲ್ಲ, ಓದೋರು ಓದ್ತಲೇ ಇದ್ದಾರೆ. ತೇಜಸ್ವಿಯವರ ಕರುವಾಲ ಕಾದಂಬರಿ ಈಗ 100ನೇ ಮುದ್ರಣ ಆಗ್ತಾ ಇದೆ. 100ನೇ ಮುದ್ರಣ ಆಗ್ತಾ ಇದೆ ಅಂದರೆ ಏನರ್ಥ? ಕನ್ನಡಿಗರು ತಗೊಂಡು ಓದಿರೋದ್ರಿಂದ ತಾನೇ ಅದು ಆಗಿರೋದು. ಆ ನಿರಂಜನರ ಕಥೆಗಳಾಗಲಿ, ಕಾದಂಬರಿಗಳಾಗಲಿ ಇವೆಲ್ಲವೂ ಎಷ್ಟು ಮರುಮುದ್ರಣಗಳನ್ನು ಕಂಡಿರ್ಬೋದು. ಹೀಗೆ ಕನ್ನಡದಲ್ಲಿ ಓದೋವ್ರ ಸಂಖ್ಯೆ ಇದೆ. ಆದರೆ ಹೆಚ್ಚಾಗ್ತಿರುವ ಜನಸಂಖ್ಯೆಯ ಪರಿಣಾಮಕ್ಕೆ ಜೋಡಿಸಿದಾಗ ಆ ರೇಷಿಯೋ ತಗೊಂಡಂಥ ಸಂದರ್ಭದಲ್ಲಿ ಓದೋವ್ರ ಸಂಖ್ಯೆ ಆ ರೇಷಿಯೋ ತಕ್ಕನಾಗಿ ಬೆಳೀತಾ ಇಲ್ಲ ಅನ್ನೋವಂಥದ್ದು ಇರ್ಬೋದು. ಆದರೆ ಓದೋ ಹವ್ಯಾಸವನ್ನು ನಾವು ನಮ್ಮ ಹುಡುಗರಿಗೆ ಅಭ್ಯಾಸವನ್ನಾಗಿ ರೂಪಿಸಿಕೊಡಬೇಕಾಗಿದೆ. ಅದಕ್ಕೆ ಈ ಥರದ ಪುಟ್ಟ ಪುಟ್ಟ ಪ್ರಯತ್ನಗಳು, ಪುಟ್ಟ ಪುಟ್ಟ ಪುಸ್ತಕಗಳು ಭಾಳ ಸಹಕಾರಿಯಾಗ್ತವೆ. ಇದನ್ನು ಇಷ್ಟು ಚೆನ್ನಾಗಿ ಮಾಡಿದ ಎಲ್ಲರಿಗೂ ಕೂಡ ಮತ್ತು ಕ್ರಿಯಾ ಮಾಧ್ಯಮಕ್ಕೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.